ಟೀ ಅಂತ ಬಾಳೆಕಾಯಿನ ಚೆನ್ನಾಗಿ ಒಂಥರ ಒಣಗಿಸಿ ಅದನ್ನು ಪೌಡ್ರ್ ಮಾಡಿರ್ತಾರೆ. ಈ ಬಾಕ ಹೂ ಎಷ್ಟು ಅದ್ಭುತವಾದಂಥ ಪೌಡ್ರ್ ಅಂದರೆ, ನೀವು ನಿಮ್ಮ ಮನೆಯಲ್ಲಿ ಬಳಸುವ ಎಲ್ಲ ಹಿಟ್ಟುಗಳಿಗೆ ಅದನ್ನು ಮಿಕ್ಸ್ ಮಾಡ್ಕೋಬೋದು. ಅದೇನು ಟೇಸ್ಟ್ನ ಏನು ಡಿಫ್ರೆಂಟ್ ಮಾಡೋದಿಲ್ಲ. ಇಟ್ಸ್ ವೆರಿ ನ್ಯೂಟ್ರಿಷಿಯಸ್. ಓಕೆ, ಏನು ಬೇಕಾದ್ರೂ ಮಾಡ್ಬೋದು. ಕೇಕಿಂದ ಹಿಡಿದು ಬಿಸ್ಕೆಟ್ಟಿಂದ ಹಿಡಿದು ಯಾವ ಥರ ಅಡುಗೆ ಬೇಕಾದರೂ ಈ ಬಾಕ ಹೂವಲ್ಲಿ ಮಾಡ್ಬೋದು. ಸೊ ಅದು ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಇದ್ರ ಬಗ್ಗೆ. ನಿಮಗೆಲ್ಲ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ಒಂದು ದಿವಸ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಮನ್ ಕಿ ಬಾತಲ್ಲಿ ಈ ಬಾಕ ಹೂ ಬಗ್ಗೆ ಮಾತಾಡಿದ್ರು. ಆವಾಗ ಅವ್ರು ಸ್ಪೆಸಿಫಿಕ್ಕಾಗಿ ಕರ್ನಾಟಕದಲ್ಲಿ ಇದು ತುಂಬ ಪ್ರಚಲಿತವಾಗಿದೆ ಅಂತ ಹೇಳಿದ್ರು. ನನಗೆ ತುಂಬ ಕ್ಯೂರಿಯಾಸಿಟಿ ಬಂತು, ಎಲ್ಲಿದೆ ಈ ಬಾಕ ಹೂ ಅಂತ. ಆವಾಗ ನನಗೆ ಗೊತ್ತಾಗಿದ್ದು ಸಿರ್ಸಿ ಕಡೆ ಎಲ್ಲ ತುಂಬ ಮಾಡ್ತಾರೆ ಅಂತ. ನಾನು ತಕ್ಷಣ ಏನು ಮಾಡಿದೆ, ಎಲ್ಲ ಕೆಲಸ ಬಿಟ್ಟು 2 ಕ್ಯಾಮ್ರಾ ತೊಗೊಂಡು ಸಿರ್ಸಿಗೆ ಹೋದೆ. ಸಿರ್ಸಿಗೆ ಹೋಗಿ ಈ ಬಾಕ ಹೂ ತಿಂಡಿಗಳು ಹೆಂಗೆ ಮಾಡ್ತಾರೆ ಅದನ್ನೆಲ್ಲ ಸ್ವಲ್ಪ ಕಲ್ತ್ಕೊಂಡು ಅವ್ರ ಜೊತೆ ಸ್ಟಡಿ ಮಾಡಿ ಅದನ್ನೆಲ್ಲ ಶೂಟ್ ಮಾಡ್ಕೊಂಬಂದೆ. ನಿಜವಾಗ್ಲೂ ಭಾಳ ಒಳ್ಳೆಯ ಪ್ರಾಡಕ್ಟ್ ಇದು. ದಯವಿಟ್ಟು ಎಲ್ಲರೂ ಇದನ್ನು ಬಳಸಿ, ತುಂಬ ಹೆಲ್ಪ್ ಆಗುತ್ತೆ. ಲೋ ಗ್ಲೈಸಮಿಕ್ ಇಂಡೆಕ್ಸ್ ಇರೋದು. ಬಾಳೆಕಾಯಿ ಅಂದ ತಕ್ಷಣ ಎಲ್ಲರೂ ಅಂದ್ಕೊಳ್ತಾರೆ ಡಯಾಬಿಟಿಕ್ಸ್ಗೆ ಆಗಲ್ಲ ಅಂತ ಅಂದ್ಕೊಳ್ತಾರೆ. ಬಟ್ ಇಟ್ ಈಸ್ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಇರೋದ್ರಿಂದ ಡಯಾಬಿಟಿಕ್ಸು ಆರಾಮಾಗಿ ತಿನ್ನುವ ಚಪಾತಿ ಹಿಟ್ಟಿಗೋ ಅಥವಾ ಮಾಡುವ ಅಕ್ಕಿ ರೊಟ್ಟಿಗೋ ರಾಗಿ ರೊಟ್ಟಿಗೋ ಅದನ್ನು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡು ತಿಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ದಯವಿಟ್ಟು ಬಳಸಿ.